ಹಾಯ್ ಹಲೋ ವೆಲ್ಕಮ್ ಟು ಬಿಂದಾಸ್ ಭಾಗ್ಯ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸಪ್ಲಮ್ಮ ದೇವಿ ಜಾತ್ರೆನ ನೋಡೋಣ ಅಂತ ಹೇಳಿ ಈಗಾಗಲೇ ಹೊರಟಿದ್ದೀವಿ. ಸೊ ಬೈಕಲ್ಲಿ ಎಲ್ಲರೂ ಸೇರಿ ನೋಡಬೇಕು ಹೇಗಿರುತ್ತೆ ಅಂತ. ಖುಷಿಯಾಗಿದೆ, ತುಂಬ ದಿನ ಆದಮೇಲೆ ಈ ಥರ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಸೊ ಎಲ್ಲ ಮಾತಾಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಆ ದಿನಾನ. ನೋಡ್ತಾ ಇರ್ಬೋದು ನೀವೆಲ್ಲ ವಿಡಿಯೋನಲ್ಲಿ. ಸೊ ಇದೆಲ್ಲನೂ ನೀವು ಜಾತ್ರೆಯಲ್ಲಿ ಕಾಮನ್ ಆಗಿ ನೋಡ್ತಾನೆ ಇರ್ತೀರ. ಇನ್ನೊಂದ್ಸಲ ನೋಡಿ, ಖುಷಿ ಪಡಿ. ಇದೆಲ್ಲ ನೋಡಿದಾಗ ನಿಮಗೆ ನಿಮ್ಮ ಒಂದು ಹಳೆ ಸವಿನೆನಪು ಆಗ್ಬೋದು, ಹೇಗೆಲ್ಲ ನೀವು ಚಿಕ್ಕವರಿದ್ದಾಗ ಎಂಜಾಯ್ ಮಾಡಿದ್ದೀರಾ ಅಂತ. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂದರೆ ತುಂಬ ಖುಷಿ ಆಯಿತು ನಮಗೆ. ಇಲ್ಲಿ ಮಗು ಕುದುರೆ ಸವಾರಿ ಮಾಡ್ತಾ ಇದೆ. ಇಲ್ಲಿ ನಮ್ಮ ಮೇಡಮ್ ಒಬ್ರು ಹಾಯ್ ಅಂತ ಹೇಳಿದ್ರು, ಖುಷಿ ಆಯಿತು. ಅದಾದ್ಮೇಲೆ ನೋಡಿ ನಾವು ಪ್ರತಿನಿತ್ಯ ಬಳಸುವಂತ ವಸ್ತುಗಳನ್ನೆಲ್ಲನೂ ಮಾರಾಟಕ್ಕೆ ಇಟ್ಟಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ನೀವು ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಮಕ್ಕಳಿಗೆ ಬೇಕಾಗಿರೋಂಥವೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವು. ಅದಾದ್ಮೇಲೆ ಜಾತ್ರೆ ಅಂದ್ರೆ ಪೂರಿ, ಜಿಲೇಬಿ ಎಲ್ಲಾ ತರದ ಸ್ವೀಟುಗಳೆಲ್ಲ ಇಟ್ಟಿರ್ತಾರೆ. ಸೊ ಅದೆಲ್ಲ ನೋಡಿ ನಾವು ಖುಷಿ ಪಟ್ವಿ, ತಗೊಂಡ್ವಿ. ಸೊ ಇಲ್ಲಿ ನೋಡಿ ಒಬ್ರು ತಾಯಿ ಅಮ್ಮನವರ ಒಂದು ವಿಗ್ರಹನ ಇಟ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ದಾರೆ. ಸೊ ಚೆನ್ನಾಗಿದೆ, ನೀವು ಆಶೀರ್ವಾದ ತಗೊಳ್ಳಿ. ಸಪ್ಲಮ್ಮ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಸೊ ಇದನ್ನೆಲ್ಲ ನೋಡಿದಾಗ ಚೆನ್ನಾಗಿ ಅನ್ನಿಸ್ತು. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಯಿ, ಹಣ್ಣು, ಕರ್ಪೂರ, ಹೂವಿನ ಹಾರ ಎಲ್ಲ ಎತ್ಕೊಂಡು ಹೋಗ್ಲಿಕ್ಕೆ ಅಂತ ದೇವಸ್ಥಾನದ ಪಕ್ಕದಲ್ಲೇ ಇಟ್ಟಿದ್ದಾರೆ. ಸೊ ತುಂಬಾನೇ ರಶ್ ಇತ್ತು, ಜನ ಎಲ್ಲ. ಚೆನ್ನಾಗಿ ದರ್ಶನ ಕೂಡ ಆಯಿತು. ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ಹೊರಗಡೆ ಮಾತ್ರ ತೆಗೆದೆ ವಿಡಿಯೋನ. ಅಲೋ ಇಲ್ಲ ಅಂತ ಹೇಳಿದ್ರು ಫೋನು. ನೋಡಿ ಹೊರಗಡೆ ತೋರಿಸ್ತಿದ್ದೀನಿ ನೋಡಿ, ಕುದುರೆ ಸವಾರಿ ಎಲ್ಲನೂ ಮಾಡಲಿಕ್ಕೆ ಅಂತ ಇಟ್ಟಿದ್ದಾರೆ. ಹಾಗೆ ತುಂಬಾನೇ ಅಂಗಡಿಗಳಂತೂ ಎಲ್ಲ ರೀತಿಯ ಥಿಂಗ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ನಿಮಗೂ ಸಹ ಫ್ರೀ ಇದ್ದರೆ ಹೋಗಿ ಬನ್ನಿ. ಇಲ್ಲಿ ಪಾನಿಪುರಿ ತಿನ್ನೋದಕ್ಕಂತೂ ಯಾರು ಇಷ್ಟಪಡಲ್ಲ ಹೇಳಿ, ಪಾನಿಪುರಿ, ಗೋಬಿ ಎಲ್ಲ. ಅದಾದ್ಮೇಲೆ ನಾವಿಲ್ಲಿ ಇನ್ನೊಂದು ಅಂಗಡಿನ ನೋಡಿದ್ವಿ. ಅಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟೊಂದು ಜನ ಇದ್ದಾರೆ, ಇಷ್ಟಪಟ್ಟು ಎಲ್ಲ ತಿಂತಿದ್ದಾರೆ. ನೋಡ್ತಾ ಇರ್ಬೋದು ನೀವೆಲ್ಲ ಎಷ್ಟೊಂದು ಜನ. ಸೊ ಇಲ್ಲಿ ನೋಡಿ ನನ್ನ ಫೇವ್ರೆಟ್ ಜಿಲೇಬಿ ಬಂತು. ಎಷ್ಟು ಕಲರ್ಫುಲ್ ಇದೆ ಅಲ್ವಾ. ಸೊ ಆಂಟಿ ಯಾರಿಗೂ ತೂಕ ಹಾಕಿ ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿದೆ, ವ್ಯಾಪಾರನೂ ಚೆನ್ನಾಗಿ ಆಗ್ತಾ ಇದೆ ಅನ್ಸುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಕಡಲೆಪುರಿ. ಜನ ಅಂತೂ ಇಷ್ಟಪಟ್ಟು ತಗೊತಿದ್ದಾರೆ ಕಡಲೆಪುರಿನ. ಅದಾದ್ಮೇಲೆ ನೀವು ನೋಡ್ಬೋದು ಇಲ್ಲಿ ಮನೆಯನ್ನು ಇನ್ನೂ ಅತ್ಯಂತ ಸುಂದರಗೊಳಿಸುವಂತಹ ಹೂವಿನ ಹಾರಗಳಾಗಿರ್ಬೋದು, ಪ್ಲಾಸ್ಟಿಕ್ ಹೂವು, ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಮಗು ನೋಡಿ ನೋಡಿ ಎಷ್ಟು ಚೆನ್ನಾಗಿ, ಅವ್ರಿಗೆ ಯಾರು ಪ್ರಾಕ್ಟೀಸ್ ಕೊಡಲ್ಲ, ಏನೂ ಇಲ್ಲ. ಹಂಗಂತೂ ತುಂಬಾ ಖುಷಿ ಆಯಿತು. ಎಂಥ ಟ್ಯಾಲೆಂಟ್ ಅಲ್ವಾ ಈ ಮಗು ನೋಡಿದಾಗ. ತುಂಬಾ ಖುಷಿ ಆಯಿತು ನನಗಂತೂ. ನೋಡಿಕೊಂಡೇ ಇದ್ಬಿಟ್ಟೆ ಒಂದು ಸ್ವಲ್ಪ ಹೊತ್ತು ಆ ಮಗುನ. ಇಲ್ಲಿ ನೋಡ್ಬೋದು ನೀವೆಲ್ಲ ಮಕ್ಕಳೆಲ್ಲ ಆಡೋದಕ್ಕೆ ಅಂತ. ನೋಡಿ ಇದರಲ್ಲಿ ನಾವು ಆಡಿದ್ವಿ, ತುಂಬಾ ಭಯನೂ ಆಯಿತು. ಸೊ ನೋಡಿ ನಮ್ಮ ಮೇಡಮ್ ಸುನೀತಾ ಎಲ್ಲ ನಾವೆಲ್ಲ ಟೀಚರ್ಸ್ ಎಲ್ಲ ಹೋದ್ವಿ ಅದರಲ್ಲಿ ಆಡಬೇಕು ಅಂತ. ತುಂಬಾ ಭಯನೂ ಆಯಿತು. ಅಯ್ಯೋ ತುಂಬ ಅಂದರೆ ಚೆನ್ನಾಗಿತ್ತು, ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಸೊ ನಾವೆಲ್ಲ ಇದಕ್ಕೆ ಫನ್ ವರ್ಲ್ಡಲ್ಲೆಲ್ಲ ಇರುತ್ತೆ, ಆದರೆ ಇಷ್ಟೊಂದು ದೊಡ್ಡದಾಗಿರಲ್ಲ. ಅಲ್ಲಿ ಸ್ವಲ್ಪ ಸೇಫ್ಟಿ ಮೆಜರ್ಮೆಂಟ್ಸ್ ಇರುತ್ತೆ, ಇಲ್ಲಿ ಅಷ್ಟೊಂದು ಇರಲಿಲ್ಲ. ನನಗೂ ಸ್ವಲ್ಪ ಭಯನೇ ಆಯಿತು. ಏನಂದರೆ ಸೀಟ್ ಬೆಲ್ಟ್ ಇದ್ದಿದ್ರೆ ಅಷ್ಟು ಭಯ ಆಗ್ತಿರ್ಲಿಲ್ಲ. ಸಪ್ಲಮ್ಮ ದೇವಿ ಜಾತ್ರೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲೆಲ್ಲ ಎತ್ತುಗಳನ್ನೆಲ್ಲ ಕರ್ಕೊಬಂದಿರ್ತಾರೆ. ತುಂಬಾ ಹಳ್ಳಿಗಳಿಂದ ಕರ್ಕೊಬಂದಿರ್ತಾರೆ. ಅದನ್ನು ಸೇಲ್ ಕೂಡ ಮಾಡ್ತಾರಂತೆ. ಈ ವಿಷಯ ನನಗೆ ಅಲ್ಲಿರೋರು ಯಾರೋ ಹೇಳಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ಹೊಸ ಎಕ್ಸ್ಪೀರಿಯನ್ಸು. ನಮ್ಮೂರುಗಳಲ್ಲೂ ಮಾಡ್ತಾರೆ ಜಾತ್ರೆ, ಬಟ್ ಹಸುಗಳದ್ದು ಮಾರಾಟ ಮಾಡೋ ಅಂಥದ್ದು ನನಗೆ ಗೊತ್ತಿಲ್ಲ. ತೇರು ಎಳಿತಾರೆ, ಅದು ನೋಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಜನ ಎಲ್ಲ ಮಾತಾಡ್ಕೊತಿದ್ದಾರೆ ರೇಟ್ನೆಲ್ಲ, ಎಷ್ಟಕ್ಕೆ ಸೇಲ್ ಮಾಡಬೇಕು, ಏನು ಎತ್ತ ಅಂತ. ಇಲ್ಲೆಲ್ಲ ನೋಡಿ ಕೂತಿದ್ದಾರೆ ಜನನೂ ಒಂದಷ್ಟು. ತುಂಬಾ ಚೆನ್ನಾಗಿದೆ. ಎತ್ತುಗಳೆಲ್ಲನೂ ಪಾಪ ಅವಕ್ಕೆ ಬೇಕಾಗಿರುವಂಥ ಮೇವು, ನೀರು ಎಲ್ಲನೂ ನೋಡ್ಕೊತಾರೆ. ನೋಡಿ ಇದಕ್ಕೆಲ್ಲ ಎಷ್ಟೊಂದು ಸಪ್ರೇಟಾಗಿ ಜಾಗ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ರು.
ಒಂದು ಫೋಟೋ ತಗೊಂಡು ಎಲ್ಲರೂ ಮನೆಗೆ ವಾಪಸ್ ಹೊರಟ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.